ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಕೆರಳಿದ ಚೀನಾ ಇರಾನ್ ಭದ್ರತಾ ಮುಖ್ಯಸ್ಥ ಲಾರಿಜಾನಿ ಹತ್ಯೆ ಸರಿಯಲ್ಲ ಅಂತ ಚೀನಾ ಕೆರಳಿ ಕೆಂಡವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಕೆರಳಿದ ಚೀನಾ ಇರಾನ್ ಭದ್ರತಾ ಮುಖ್ಯಸ್ಥ ಲಾರಿಜಾನಿ ಹತ್ಯೆ ಸರಿಯಲ್ಲ, ಲಾರಿಜಾನಿ ಹತ್ಯೆ ಸ್ವೀಕಾರಾರ್ಹವಲ್ಲ ಎಂದು ಚೀನಾ ಹೇಳಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಲ ಪ್ರಯೋಗ ಬೇಡ, ಇರಾನ್ನ ರಾಷ್ಟ್ರೀಯ ನಾಯಕರನ್ನ ಕೊಲ್ಲುವುದು, ನಾಗರಿಕರ ಮೇಲೆ ದಾಳಿ ಮಾಡುವ ಕೃತ್ಯಗಳು, ಅಮೆರಿಕ ಇಸ್ರೇಲ್ ಮಾಡ್ತಿರುವ ಅಟ್ಯಾಕ್ ಸರಿಯಲ್ಲ ಅಂತ ಚೀನಾ ಹೇಳಿಕೆಯನ್ನ ಕೊಟ್ಟಿದೆ. ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಬಲ ಪ್ರಯೋಗ ಯಾವಾಗಲೂ ವಿರೋಧಿಸುತ್ತೇವೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಕೆರಳಿದ ಚೀನಾ ಇರಾನ್ ಭದ್ರತಾ ಮುಖ್ಯಸ್ಥ ಲಾರಿಜಾನಿ ಹತ್ಯೆ ಸರಿಯಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಹೇಳಿಕೆಯನ್ನ ಕೊಟ್ಟಿದೆ. ನೋಡಿ, ಲಾರಿಜಾನಿಯ ಹತ್ಯೆ ಆಗುತ್ತೆ. ಹತ್ಯೆ ಆದ್ಮೇಲೂ ಸಹಿತ ಇರಾನ್ ಲಾರಿಜಾನಿಯ ಹತ್ಯೆ ಆಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮೂಲಕ, ಲಿಖಿತ ರೂಪದಲ್ಲಿ ಬರೆದಿರುವಂತಹ ಒಂದು ಪೋಸ್ಟ್ ಮೂಲಕ, ಅದು ಲಾರಿಜಾನಿ ಅಕೌಂಟ್ನಿಂದ ಒಂದು ಪೋಸ್ಟ್ ಅನ್ನ ಹರಿಬಿಡ್ತಾರೆ. ಆ ಪೋಸ್ಟ್ ಅನ್ನ ಬಿಟ್ಟಂತ ಸಂದರ್ಭದಲ್ಲಿ ಲಾರಿಜಾನಿ ಹತ್ಯೆ ಆಗಿಲ್ಲ ಅನ್ನುವಂತ ಒಂದಿಷ್ಟು ಗಾಸಿಪ್ಗಳು, ವದಂತಿಗಳು ಹರಡುತ್ತಾ ಹೋಗ್ತವೆ. ಅದಾದ ಮೇಲೆ ನಿನ್ನೆ ಲಾರಿಜಾನಿಯ ಅಂತ್ಯ ಸಂಸ್ಕಾರವಾಯಿತು. ಲಾರಿಜಾನಿ ಸತ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಇರಾನ್ ಅದನ್ನ ಕನ್ಫರ್ಮ್ ಮಾಡುತ್ತೆ. ಕನ್ಫರ್ಮ್ ಆದ ಬಳಿಕ ಇದೀಗ ಚೀನಾ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇರಾನ್ ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಏನು ಜಂಟಿ ದಾಳಿಯನ್ನು ನಡೆಸ್ತಾ ಇದೆ, ಬಲ ಪ್ರಯೋಗವನ್ನ ಇರಾನ್ ಮೇಲೆ ಮಾಡ್ತಾ ಇದೆ, ಇದು ಸರಿಯಲ್ಲ. ಅಂತಾರಾಷ್ಟ್ರೀಯ ನಾಯಕರನ್ನ ಕೊಲ್ಲುವುದು ಎಷ್ಟರ ಮಟ್ಟಿಗೆ ಸರಿ? ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಬಲ ಪ್ರಯೋಗ ಯಾವಾಗಲೂ ವಿರೋಧಿಸ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದೆ ಚೀನಾ. ಬಟ್ ನೋಡಿ, ಇರಾನ್ ಸಹಿತ ಸತತವಾಗಿ ಏನೇ ತೊಂದರೆ ಆದರೂ ಸಹಿತ ಇರಾನ್ ಸಹಿತ ಅಲ್ಲಿ ಹಿಂದಕ್ಕೆ ಕಾಲಿಡ್ತಾ ಇಲ್ಲ. ಇರಾನ್ ಸಹಿತ ಅಲ್ಲಿ ನಿರಂತರವಾಗಿ ಯುದ್ಧಗಳನ್ನು ಸಾರ್ತಾನೆ ಹೋಗ್ತಾ ಇದೆ. ಇರಾನು ಒಂದು ಡ್ರೋನ್ ಬಿಡುವಲ್ಲಿ 10 ಡ್ರೋನ್ಗಳನ್ನು ಬಿಟ್ಟು ಸಾಕಷ್ಟು ಅಮೆರಿಕದ ಮೇಲೆ ಸಹಿತ ದಾಳಿಯನ್ನು ನಡೆಸ್ತಾ ಇದೆ. ಇತ್ತ ಇಸ್ರೇಲ್ ಮೇಲೆ ಸಹಿತ ದಾಳಿಯನ್ನು ನಡೆಸ್ತಾ ಇದೆ. ಇನ್ನು ಎಲ್ಲದಕ್ಕಿಂತ ಹೊರತುಪಡಿಸಿ UAE ಮೇಲೆ ಮತ್ತು ದುಬೈ ಮೇಲೆ ದಾಳಿಗೆ ಮುಂದಾಗಿರುವಂಥದ್ದು ಇರಾನ್. ಸೊ ನೋಡಿ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಾಕಷ್ಟು ಗಂಭೀರವಾದಂತಹ ಹೋರಾಟ ಮತ್ತು ಯುದ್ಧ ನಡೀತಾ ಇದೆ. ಬಟ್ ಇರಾನ್ ಮಾತ್ರ ಹೊಡಿತಾ ಇರುವಂಥದ್ದು ಇಸ್ರೇಲ್ಗೆ ಜಾಸ್ತಿ ದಾಳಿಯನ್ನ ಮಾಡ್ತಾ ಇಲ್ಲ. ಇರಾನ್ ಹೊಡಿತಾ ಇರುವಂಥದ್ದು UAE ಮತ್ತು ದುಬೈ ಮೇಲೆ. ಯಾಕೆ ಅಲ್ಲಿ ದಾಳಿಯನ್ನ ಮಾಡ್ತಾ ಇದೆ ಅಂತ ನಾವು ನೋಡಿದಾಗ, UAE ಅಲ್ಲಿ ಸಾಕಷ್ಟು ರೀತಿಯಾದಂಥ ವರ್ಚಸ್ಸಿರುವಂತಹ ಒಂದು ದೇಶಗಳು, ಅಂದ್ರೆ ಸಾಕಷ್ಟು ಟೂರಿಸಂ ಹಬ್ಗಳು ದುಬೈ ಮತ್ತು UAE. ಸೊ ಹಾಗಾಗಿ ಇಲ್ಲಿ ಲಾಸ್ ಮಾಡಿದ್ರೆ ಈ ಒಂದು ಲಾಸು ಅಮೆರಿಕಕ್ಕೂ ಕೂಡ ತಟ್ಟುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಯುದ್ಧವನ್ನ ಸಾರ್ತಾ ಇದೆ ಒಂದ್ ಕಡೆ. ಬಟ್ ಇದನ್ನೆಲ್ಲ ಗಮನಿಸಿಕೊಂಡು ಅಮೆರಿಕ ಮತ್ತೆ ಇಸ್ರೇಲ್ ಇದೀಗ ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು, ಟೆಹರಾನ್ ಅನ್ನ ಅಲ್ಲಿ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದ್ರೆ, ಅಮೆರಿಕ ನೇರವಾಗಿ ಇರಾನ್ನಲ್ಲಿರುವಂತಹ ತೈಲ ಘಟಕಗಳ ಮೇಲೆ ದಾಳಿಗೆ ಮುಂದಾಗಿದೆ. ಕಾರ್ಗ್ ಮೇಲೆ, ದ್ವೀಪದ ಮೇಲೆ ಸ್ಯಾಂಪಲ್ ಅಂತ ಒಂದೆರಡು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡುತ್ತೆ. ಸ್ಯಾಂಪಲ್ ಅಂತ ತೋರಿಸ್ಕೊಡುತ್ತೆ ಇರಾನ್ಗೆ. ಅದಾದ ಬಳಿಕ ಇರಾನ್ ಸಹಿತ ಸತತವಾಗಿ ಯುದ್ಧಕ್ಕೆ ಮತ್ತಷ್ಟು ತೀವ್ರ ಗತಿಯಲ್ಲಿ ಮುಂದಾಗುತ್ತೆ. ಸೊ ಹೀಗಾಗಿ ಅಮೆರಿಕ ಈಗ ಒಂದು ವಾರ್ನನ್ನ ಕೊಟ್ಟಿದೆ. ಒಂದು ವೇಳೆ ಏನಾದರೂ ಇರಾನ್ ಹಿಂದಕ್ಕೆ ಕಾಲಿಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಕಾರ್ಗ್ ದ್ವೀಪ ಏನಿದೆ ಇದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಇದೀಗ ಮುಂದಾಗಿರುವಂಥದ್ದು. ಇವೆಲ್ಲ ಯುದ್ಧಗಳಲ್ಲಿ ದೊಡ್ಡ ದೊಡ್ಡ ನಾಯಕರ ತಲೆದಂಡಗಳಾಗ್ತಾ ಇದೆ. ಇದಕ್ಕೆ ಚೀನಾ ಇದೀಗ ಮಧ್ಯ ಪ್ರವೇಶ ಮಾಡಿ ಹೇಳಿಕೆಯನ್ನ ಕೊಟ್ಟಿದೆ.